ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಉದಯ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಕರ್ತನನ್ನು ದೇವರಾಗಿ ಹೊಂದಿರುವುದು ನಮ್ಮ ಭಾಗ್ಯ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಇಸ್ರಾಯೇಲೇ, ನೀನು ಎಷ್ಟು ಧನ್ಯನು, ಯೆಹೋವನು ರಕ್ಷಿಸಿದಂಥ ನಿನ್ನ ಹಾಗೆ ಯಾರು ಎಂದು ವಾಕ್ಯವು ದೃಢೀಕರಿಸುತ್ತಾ ಇರುವಾಗ ರಕ್ಷಿಸಲ್ಪಟ್ಟವರ ಭಾಗ್ಯ ಎಷ್ಟು ದೊಡ್ಡದೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಲೋಕದಲ್ಲಿ ಅನೇಕರು ಭಾಗ್ಯವಂತರು ಯಾರೆಂಬುದಾಗಿ ಪ್ರಶ್ನಿಸಿಕೊಳ್ಳುವುದಾದರೆ ಹಣ ಇರುವಂತವರನ್ನು, ಆಸ್ತಿ ಇರುವಂತವರನ್ನು, ಅಧಿಕಾರ ಇರುವಂತವರನ್ನು ಲಿಸ್ಟ್ ಔಟ್ ಮಾಡುತ್ತಾರೇನೋ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ರಕ್ಷಿಸಲ್ಪಟ್ಟವರು ದೊಡ್ಡ ಭಾಗ್ಯವನ್ನು ಹೊಂದಿದ್ದಾರೆ, ಯಾಕಂದ್ರೆ ಅವರು ನಿತ್ಯತ್ವವನ್ನು ಸಂಪಾದಿಸಿದ್ದಾರೆ. ಆದ್ದರಿಂದ ಈ ದಿನ ದೇವರ ವಾಗ್ದಾನ ಸಂದೇಶದಿಂದ ನೀವೆಲ್ಲರೂ ಬಲ ಹೊಂದಬೇಕೆಂಬುದಾಗಿ ಬಯಸುತ್ತೇನೆ. ಪ್ರತಿದಿನ ಹೇಳಲ್ಪಡುತ್ತಿರುವಂತಹ ಈ ವಾಗ್ದಾನ ಸಂದೇಶದ ಮೂಲಕ ನಿಮ್ಮಲ್ಲಿ ಅನೇಕರು ಬಲ ಹೊಂದುತ್ತಾ ಇದ್ದೀರಾ, ದೇವರಿಗೆ ಇನ್ನೂ ಸಮೀಪವಾಗಿ ಬರುತ್ತಾ ಇದ್ದೀರಾ. ನಮ್ಮ ಸೇವೆಯಲ್ಲಿ ನಾವು ದೇವರಿಂದ ಹೊಂದಿಕೊಂಡಂತಹ ನಡೆಸುವಿಕೆ ಇದೆ. ಪ್ರತಿಯೊಬ್ಬರನ್ನು ವಾಕ್ಯದಲ್ಲಿ ಸ್ಥಿರಪಡಿಸಬೇಕು, ದೇವರ ಸಮೀಪಕ್ಕೆ ಕರೆದೊಯ್ಯಬೇಕು. ನಿಮ್ಮಲ್ಲಿ ಅನೇಕರು ದೇವರಿಗೋಸ್ಕರ ಸ್ಥಿರಪಡುತ್ತಿದ್ದೀರಾ. ಆದ್ದರಿಂದ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನ ವಾಗ್ದಾನವನ್ನು ಓದೋಣವ. ಪರಿಶುದ್ಧ ಸತ್ಯವೇದವನ್ನು ತೆಗೆದು ಕೀರ್ತನೆಗಳು 142ನೇ ಕೀರ್ತನೆ 3ನೇ ವಾಕ್ಯವನ್ನು ಈ ದಿನದ ವಾಗ್ದಾನ ಸಂದೇಶವಾಗಿ ನಾವು ಓದೋಣ. ಸ್ಯಾಮ್ 142 and verse 3. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು, ನಾನು ಹೋಗಬೇಕಾದ ದಾರಿಯಲ್ಲಿ ಉರುಳನ್ನೊಡ್ಡಿದ್ದಾರೆ. ಇಲ್ಲಿ ಭಕ್ತನಾದ ದಾವಿದನು ಒಂದು ಶ್ರಮೆಯಲ್ಲಿ ಇದ್ದಾಗ ಬರೆದಂತಹ ಕೀರ್ತನೆ. ಫಾರ್ ಎಕ್ಸಾಂಪಲ್, ಆ ಮೇಲಿನ ಭಾಗದಲ್ಲಿ ಆ ಇಂಟ್ರೊಡಕ್ಷನ್ ಅಲ್ಲಿ ನೋಡುವುದಾದರೆ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ಮಾಡಿದ ಪ್ರಾರ್ಥನೆ. ಗುಹೆ ಒಂದು ಶ್ರಮೆಗೆ ಅಥವಾ ಕಷ್ಟಕ್ಕೆ ಸಾದೃಶ್ಯವಾಗಿ ಇದ್ದರೆ, ದಾವಿದನು ತಾನು ಎದುರಿಸಿದಂತಹ ಶ್ರಮೆಯಿಂದ ಈ ಕೀರ್ತನೆಯನ್ನು ಬರೆಯುತ್ತಾ ಹೇಳುತ್ತಾನೆ, ನನ್ನ ಆತ್ಮವು ಕುಂದಿ ಹೋಗಿದೆ. ಅನೇಕ ಸಾರಿ ಕುಗ್ಗುವಿಕೆ ಎನ್ನುವಂಥದ್ದು ಮನುಷ್ಯರಲ್ಲಿ ಬರುತ್ತದೆ. ವೆನ್ ಮೈ ಸ್ಪಿರಿಟ್ ಓವರ್ವೆಲ್ಮ್ಡ್ ಎಂಬುದಾಗಿ ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಅನೇಕ ಸಾರಿ ನಾವು ಎದುರಿಸುತ್ತಾ ಇರುವಂತಹ ಪ್ರತಿಕೂಲ ಪರಿಸ್ಥಿತಿಯ ನಿಮಿತ್ತ ಅಥವಾ ನಾವು ಅಂದುಕೊಂಡದಕ್ಕೆ ವಿರುದ್ಧವಾಗಿ ಪರಿಸ್ಥಿತಿಯು ಬರುವಾಗ ಕುಗ್ಗಿ ಹೋಗುವಂಥದ್ದು ಸಹಜವೇ. ಕುಗ್ಗುವಿಕೆ ಅನೇಕರಲ್ಲಿ ಕಾರ್ಯ ಮಾಡುತ್ತಾ ಇದೆ. ಕೆಲವು ಸಾರಿ ಅನೇಕ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಹೇಳುವವರು ಕೂಡ, ವಾಕ್ಯವನ್ನು ಓದುತ್ತಾ ಇದ್ದೇವೆ ಎಂಬುದಾಗಿ ಹೇಳುವವರು ಕೂಡ ಏನೋ ಒಂದು ಸಮಸ್ಯೆ ಅವರ ಜೀವಿತದಲ್ಲಿ ಬರುವಾಗ ಕುಗ್ಗಿ ಹೋದಂತಹ ಸಂದರ್ಭ ಇದೆ. ಸೈತಾನನು ಕೆಲವು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಕುಗ್ಗುವಿಕೆಯನ್ನು ತರುತ್ತಾನೆ. ಆದರೆ ಆ ಸಂದರ್ಭದಲ್ಲಿ ಸೇವಕನಾದ ದಾವೀದನು ಒಂದು ಒಳ್ಳೆಯ ಮಾದರಿಯನ್ನು ನಮ್ಮ ಮುಂದೆ ಇಡುತ್ತಾ ಇದ್ದಾನೆ. ನಾನು ಕುಗ್ಗಿ ಹೋಗಿದ್ದಾಗ, ಶ್ರಮೆಯನ್ನು ಅನುಭವಿಸುತ್ತಿರುವಾಗ, ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಾಗ, ನಿಂದೆ ಅವಮಾನಕ್ಕೆ ನಾನು ಒಳಗಾಗಿದ್ದಾಗ, ಸೈತಾನನು ಅತಿ ತೀವ್ರವಾಗಿ ಶೋಧಿಸುವಾಗ ನಾವು ಮಾಡಬೇಕಾದ ಕೆಲಸ ಏನಂದ್ರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥದ್ದು, ಆತನನ್ನು ದೃಷ್ಟಿಸುವುದು, ದೇವರ ಸಹಾಯವನ್ನು ಬೇಡುವುದು. ಯಾಕಂದರೆ ವಾಕ್ಯವು ಮತ್ತೆ ಮತ್ತೆ ನಮಗೆ ದೃಢೀಕರಿಸುತ್ತಾ ಇರುವಂತಹ ಸತ್ಯ, ದೇವರು ನಮ್ಮ ಸಹಾಯಕನು ಎಂದು. ಅನೇಕ ಸಾರಿ ಸಹಾಯ ಮಾಡುತ್ತಾರೆ ಅಂದರೆ ಏನೋ ಆರ್ಥಿಕ ಸಂಬಂಧವಾಗಿ ಸಹಾಯ ಮಾಡುತ್ತಾರೆ ಅಂತಲೋ, ಉದ್ಯೋಗದ ವಿಷಯದಲ್ಲಿ ಸಹಾಯ ಮಾಡುತ್ತಾರೆ ಅಂತಲೋ, ಅಥವಾ ಮದುವೆಯಾಗುವುದಕ್ಕೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಸಹಾಯ ಯಾವುದು ಅಂದರೆ ನಿನ್ನಲ್ಲಿರುವಂತಹ ಕುಗ್ಗುವಿಕೆಯಿಂದ ಬಿಡುಗಡೆ ಕೊಡುವಂಥದ್ದು, ತನ್ನ ಶಾಂತಿಯನ್ನು, ತನ್ನ ಸಮಾಧಾನವನ್ನು, ತನ್ನ ಅಭಿಷೇಕವನ್ನು, ತನ್ನ ಮಹಿಮೆಯನ್ನು ನಿನ್ನ ಮೇಲೆ ಸುರಿಸುವಂಥದ್ದು. ಇದು ಬಹಳ ದೊಡ್ಡ ಸಹಾಯ. ಕಷ್ಟ ಇಕ್ಕಟ್ಟುಗಳು ಕೆಲವು ಸಂದರ್ಭದಲ್ಲಿ ಅತಿ ತೀವ್ರವಾಗಿ ಬಾಧಿಸುವಾಗ ದೇವರ ಮಹಿಮೆ ಹಾಗೂ ಆತನ ಪ್ರಭಾವವು ಆತನಿಗೋಸ್ಕರ ನಿಲ್ಲುವುದಕ್ಕೆ, ಆ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ದೇವರಿಗೆ ಮಹಿಮೆ ತರುವವರ ಹಾಗೆ ನಾವು ಜೀವಿಸುವುದಕ್ಕೆ ದೇವರ ಮಹಿಮೆ ನಮಗೆ ಉಪಯೋಗವಾಗುತ್ತದೆ. ನನ್ನ ಆತ್ಮವು ಕುಗ್ಗಿ ಹೋಗಿದ್ದಾಗ, ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಈ ಉದಯ ಕಾಲದಲ್ಲಿ ವಾಗ್ದಾನ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಈ ಉದಯ ಕಾಲದಲ್ಲಿ ದೇವರು ನನ್ನೊಂದಿಗೆ ಏನು ಮಾತನಾಡುತ್ತಾರೆ ಎಂಬುದಾಗಿ ಎದುರು ನೋಡುತ್ತಾ ಇದ್ದೀಯೇನೋ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಒಂದು ವೇಳೆ ಯಾರೊಂದಿಗೂ ಹೇಳಿಕೊಳ್ಳಲಾಗದೇ ಇರುವಂತಹ ಕುಗ್ಗುವಿಕೆ, ಡಿಪ್ರೆಷನ್ ನಿನ್ನಲ್ಲಿ ಇದೆಯೇನೋ? ಒಂದು ಅಫ್ಲಿಕ್ಷನ್ ಅಲ್ಲಿ ನೀನು ಹೋಗುತ್ತಾ ಇದ್ದಾಗ ಯಾರೊಂದಿಗೆ ಶೇರ್ ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿದ್ದರೆ, ದೇವರ ವಾಕ್ಯವು ನಿನ್ನನ್ನು ಬಲಪಡಿಸುತ್ತಾ ಇದೆ. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು ದೇವರೇ. ಮಾರ್ಗವು ಎನ್ನುವಂತಹ ಕನ್ನಡ ಪದಕ್ಕೆ ಇಬ್ರಿಯದಲ್ಲಿ ಉಪಯೋಗಿಸಲ್ಪಟ್ಟಂತಹ ಪದ ನತೀಬ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಮೈ ಪಾತ್, ನಾನು ನಡೆಯುವ ಮಾರ್ಗ, ನಾನು ಪ್ರಯಾಣ ಮಾಡುವಂತಹ ಮಾರ್ಗ ನಿನಗೆ ಗೊತ್ತು ದೇವ. ಯಾಕಂದರೆ ಈ ಮಾರ್ಗದಲ್ಲಿ ಹೋಗದಂತೆ ಅನೇಕ ಶತ್ರುಗಳು ಆಲ್ರೆಡಿ ಉರುಳನ್ನು ಒಡ್ಡಿದ್ದಾರೆ. ಈ ಪರಿಸ್ಥಿತಿಯು ನನಗೆ ಅರ್ಥವಾಗುತ್ತಿದೆ. ಶತ್ರುಗಳು, ವಿರೋಧಿಗಳು, ಅವರು ಮಾಡುವಂತ ಕೆಲಸ ಹೇಗಿದೆ ಅಂತೆ, ಅವರು ಉರುಳನ್ನು ಒಡ್ಡುತ್ತಿದ್ದಾರೆ.
ಬಹಿರಂಗವಾಗಿ ಕೆಲವು ಸಾರಿ ಅವರು ನಮ್ಮ ಮುಂದೆ ಬರದೇ ಹೋಗಬಹುದು, ಬಹಿರಂಗವಾಗಿ ಸವಾಲನ್ನು ಮಾಡದೆ ಹೋಗಬಹುದು. ಆದರೆ ಅನೇಕರು ಕಪಟದಿಂದ, ದುರ್ಬುದ್ಧಿಯಿಂದ ನೀನು ಹೋಗುತ್ತಾ ಇರುವಂತಹ ಮಾರ್ಗವನ್ನು ಹಾಳು ಮಾಡಬೇಕೆಂದು, ನಿನ್ನ ಲಕ್ಷ್ಯವನ್ನು ನೀನು ತಲುಪದೆ, ನಿನ್ನ ಗುರಿಯನ್ನು ನೀನು ತಲುಪದೆ, ದೇವರಿಗೋಸ್ಕರ ನೀನು ಏನು ಮಾಡಬೇಕಂದುಕೊಂಡಿದ್ದೀಯೋ, ದೇವರ ರಾಜ್ಯ ವಿಸ್ತರಣೆಯಲ್ಲಿ ನೀನು ಹೇಗೆ ಉಪಯೋಗವಾಗಬೇಕಂದುಕೊಂಡಿದ್ದೀಯೋ ಅದನ್ನು ತಡೆಯುವುದಕ್ಕಾಗಿ ಶತ್ರುಗಳು ಅನೇಕ ಉರುಳನ್ನೊಡ್ಡಿದ್ದಾರೆ. ನಿನ್ನ ಮಾರ್ಗವು ದೇವರಿಗೆ ಗೊತ್ತು. ಆ ಪ್ರತಿಕೂಲವಾದ ವಾತಾವರಣದಲ್ಲಿ ಹೇಗೆ ನಿನ್ನನ್ನು ನಡೆಸಬೇಕೆಂದು ದೇವರಿಗೆ ಗೊತ್ತು. ಯಾಕೆ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಕಾಲದಲ್ಲಿ ಆತನು ಅದೇ ಅನುಭವವನ್ನು ಎದುರಿಸಿದನು. ಆದ್ದರಿಂದ ಆತನ ಜೀವಿತ ಅಷ್ಟು ಸುಲಭಕರವಾದ ಜೀವಿತ ಅಲ್ಲ. ಎಷ್ಟೋ ನಿಂದೆಗಳನ್ನು ಆತನು ಎದುರಿಸಿದನು, ಎಷ್ಟೋ ಇಕ್ಕಟ್ಟಿನಲ್ಲಿ ಆತನು ಪ್ರಯಾಣ ಮಾಡಿದನು. ಪ್ರತಿ ದಿನವೂ ಕೂಡ, ಹೆಜ್ಜೆ ಹೆಜ್ಜೆಗೂ ಕೂಡ ಆತನನ್ನು ತಡೆಯಬೇಕೆಂದು ಅನೇಕರು ಪ್ರಯತ್ನ ಪಟ್ಟರು. ಧರ್ಮ ನಾಯಕರನ್ನು ಮೊದಲುಗೊಂಡು ಆ ಕಾಲದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಕರೆಯಲ್ಪಟ್ಟಂತವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮಾರ್ಗವನ್ನು ತಡೆಯಬೇಕು ಎಂಬುದಾಗಿ ಪ್ರಯತ್ನ ಪಟ್ಟರು. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏನು ಮಾಡಬೇಕೆಂಬುದಾಗಿ ಅವರು ಬಂದರೋ, ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದರು. ಆದ್ದರಿಂದ ಆ ಗುರಿಯನ್ನು ಅವರು ಖಚಿತವಾಗಿ ತಲುಪಿದರು. ಪ್ರಿಯ ಸಹೋದರಿ, ಸಹೋದರ, ಕೇಳು. ನಿನ್ನ ಲಕ್ಷ್ಯವನ್ನು ನೀನು ತಲುಪುತ್ತೀಯ. ನಿನ್ನ ಗುರಿಗೆ ನಿನ್ನನ್ನು ಸೇರಿಸುವಂತ ದೇವರು ನಿನ್ನ ಸಂಗಡ ಇದ್ದಾರೆ. ಆ ಮಾರ್ಗದಲ್ಲಿ ಯಾರು ಎಷ್ಟೇ ಉರುಳನ್ನೊಡ್ಡಿದರೂ ಕೂಡ, ಯಾರು ಎಷ್ಟೇ ವಿಪತ್ಕರವಾದ ಪರಿಸ್ಥಿತಿಯನ್ನುಂಟು ಮಾಡಿದರೂ ಕೂಡ, ಯುವರ್ ಗಾಡ್ ಕ್ಲಿಯರ್ಲಿ ನೋಸ್ ಹೌ ಟು ಹೆಲ್ಪ್ ಯು ಟು ವಾಕ್. ನೀನು ಹೇಗೆ ನಡೆಯಬೇಕೋ, ಆ ಪ್ರತಿಕೂಲವಾದ ವಾತಾವರಣದಲ್ಲಿ ನಡೆದು ನಿನ್ನ ಗುರಿಗೆ ಹೇಗೆ ಸೇರಿಸಬೇಕೆಂಬುದಾಗಿ ನಿನ್ನ ದೇವರಿಗೆ ಚೆನ್ನಾಗಿ ಗೊತ್ತು. ನಿನ್ನ ಮಾರ್ಗವು ದೇವರಿಗೆ ಗೊತ್ತು. ಆತನು ನಿನ್ನನ್ನು ಮರೆತು ಹೋಗಿಲ್ಲ. ಆತನು ನಿನ್ನನ್ನು ಕೈಬಿಟ್ಟಿಲ್ಲ. ನಿನ್ನ ಬಾಧೆಯನ್ನು, ನಿನ್ನ ಕಷ್ಟವನ್ನು ನೀನೇ ಅನುಭವಿಸು, ನಿನ್ನ ಮಾರ್ಗದಲ್ಲಿ ನೀನೇ ನಡೆ ಎಂದು ದೇವರು ಹೇಳಲಿಲ್ಲ. ಆತನು ನಿನ್ನೊಂದಿಗೆ ಪ್ರಯಾಣ ಮಾಡುತ್ತಾ ಇದ್ದಾರೆ, ನಿನ್ನೊಂದಿಗೆ ಬರುತ್ತಾ ಇದ್ದಾರೆ. ನಿನ್ನ ಮಾರ್ಗ ಆತನಿಗೆ ಗೊತ್ತು. ಖಚಿತವಾಗಿ ನಿನಗೆ ಜಯವನ್ನು ಕೊಟ್ಟು ಸಜೀವವುಳ್ಳವರ ದೇಶದಲ್ಲಿ ನಿನ್ನನ್ನು ನಿಲ್ಲಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದಾವೀದನು ಈ ಕೀರ್ತನೆಯಲ್ಲಿ ಬರೆಯುತ್ತಾನೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮಾರ್ಗವು, ನನ್ನ ಪರಿಸ್ಥಿತಿ, ನನ್ನ ಸ್ಥಿತಿಗತಿಗಳೆಲ್ಲವೂ ಕೂಡ ನಿನಗೆ ಗೊತ್ತು ದೇವ. ದೇವರಿಗೆ ಗೊತ್ತು. ಪ್ರಿಯರೇ, ಕುಗ್ಗಿ ಹೋಗಬೇಡಿ, ಧೈರ್ಯವಾಗಿರ್ರಿ, ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯವನ್ನು ಬಲವಾಗಿ ಓದಿರಿ, ಆತನ ಚಿತ್ತದಲ್ಲಿ ಮುಂದೆ ಸಾಗಿರಿ, ನಂಬಿಕೆಯಲ್ಲಿ ಬಲ ಹೊಂದಿರಿ. ಇನ್ನೂ ಹೆಚ್ಚಾದ ಮಹತ್ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಾ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮ್ಮ ಆತ್ಮವು ಕುಗ್ಗಿ ಹೋಗಿದ್ದಾಗ ನಮ್ಮಲ್ಲಿ ಇರಬೇಕಾದ ದೃಢ ನಂಬಿಕೆ ಏನೋ ದಾವೀದನ ಜೀವಿತದ ಮೂಲಕ ಮಾತನಾಡಿದ್ದೀರಾ. ನನ್ನ ಮಾರ್ಗವನ್ನು ನೀನು ತಿಳಿದಿದ್ದೀಯಾ ಎಂಬುದಾಗಿ. ಭಕ್ತನಾದ ದಾವೀದನು ನಿನ್ನ ಪ್ರೀತಿಯನ್ನು, ನಿನ್ನ ಶ್ರೇಷ್ಠತೆಯನ್ನು ಗುರುತಿಸಿದನು. ಹೌದು ದೇವ, ನೀವು ನಮ್ಮ ಸ್ಥಿತಿಗತಿಗಳನ್ನು ನೋಡುತ್ತಾ ಇರುವಂತಹ ದೇವರು, ನಮ್ಮನ್ನು ಮರೆಯದಂತಹ ದೇವರು, ನಮ್ಮ ಕೈ ಬಿಟ್ಟಿಲ್ಲ, ನಮ್ಮನ್ನು ಇಗ್ನೋರ್ ಮಾಡಿಲ್ಲ. ನಮ್ಮ ಮಾರ್ಗ ನಿಮಗೆ ಗೊತ್ತು. ನಾವು ಹೇಗೆ ಪ್ರಯಾಣ ಮಾಡಬೇಕು, ಹೇಗೆ ಪ್ರಯಾಣ ಮಾಡುತ್ತೇವೆ ನೀವು ಅರಿತಿರುವಂತಹ ದೇವರು. ಆದ್ದರಿಂದ ನಮ್ಮನ್ನು ಗೈಡ್ ಮಾಡಿರಿ, ನಮ್ಮನ್ನು ಬಲಪಡಿಸಿರಿ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅಂತಹ ಸ್ಥಿತಿಯಲ್ಲಿದ್ದಾರೋ ಅವರನ್ನು ಕೈ ಹಿಡಿದು ನಡೆಸಿರಿ. ಪ್ರತಿಕೂಲವಾದ ವಾತಾವರಣದ ಮಧ್ಯದಲ್ಲೂ ಕೂಡ ಅವರನ್ನು ಬಲಪಡಿಸಿ, ನಿಮ್ಮ ಕೃಪೆಯಲ್ಲಿ ಸ್ಥಿರಪಡಿಸಿರಿ. ನಿಮ್ಮ ಮಹಿಮೆಗೋಸ್ಕರ ಅವರನ್ನು ಉಪಯೋಗಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಈ ದಿನವೆಲ್ಲ ನಮ್ಮ ಪ್ರಿಯರು ನಿಮ್ಮಲ್ಲಿ ಆನಂದಿಸುವಂತೆ ನೀವೇ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.